ವೆಲ್ಕಮ್ ಟು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್. ಅದರ 11 ವಿಡಿಯೋಗಳನ್ನು ಸೆಂಡ್ ಮಾಡಿದ್ದೇನೆ. ಟಾಪಿಕ್ ಲಿಮಿಟ್ಸು, ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯೇಷನ್ ರಿಲೇಟೆಡಾಗಿ ಒಟ್ಟು 11 ವಿಡಿಯೋ ಕಳಿಸಿದ್ದೇನೆ. 11 ವಿಡಿಯೋದಲ್ಲಿ ಒಟ್ಟು ಟೋಟಲ್ ಕಳಿಸಿರ್ತಕ್ಕಂಥದ್ದು 58 ಕ್ವಶನ್ಸನ್ನು ಸೆಂಡ್ ಮಾಡಿದ್ದೇನೆ. 58 ಕ್ವಶನ್ಸನ್ನು ವಿತ್ ಸೊಲ್ಯೂಷನ್ ಸೆಂಡ್ ಮಾಡಿದ್ದೇನೆ, ಅಪ್ ಟು 58. ನೆಕ್ಸ್ಟ್ ಐ ವಿಲ್ ಟೇಕ್ 59th ಕ್ವಶನ್. If y is equal to x square into cos pi by 4 by sin x, then the dy dx is equal to option A, x outside ಇದೆ, x into 2 sin x plus x cos x by root 2 sin square x. Option B, x into outside ಇದೆ, 2 sin x plus x cos x by root 2 sin x. Option C, x outside ಇದೆ, x into 2 sin x minus x cos x by root 2 sin square x. Option D, none of this ಕೊಟ್ಟಿದ್ದಾರೆ. ಫಂಕ್ಷನ್ ಬರ್ಕಂತೇನೆ. y is equal to x square cos pi by 4 divided by sin x x square cos pi by 4 by sin x. ನೋಡಿ, ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ಬಿಫೋರ್ ದಟ್ ಇಲ್ಲಿ ಕಾಸ್ ಪೈ ಬೈ 4 ಇದೆಯಲ್ಲ, ಅದು ಕಾನ್ಸ್ಟೆಂಟ್ ಇದು. ಓಕೆ, ಕಾಸ್ ಪೈ ಬೈ 4 ಅಂದರೆ ಕಾಸ್ 45 ಡಿಗ್ರಿ 1/√2. ಇನ್ನು ರಿಮೈನಿಂಗ್ ಉಳ್ಕೊಳ್ಳೋದೆ ಎಕ್ಸ್ ಸ್ಕ್ವೇರ್ ಬೈ ಸೈನ್ ಎಕ್ಸ್. ಇದಕ್ಕೆ ಮಾತ್ರ ನಾವು ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಕಾಸ್ ಮಿಕ್ಸ್ ಮಾಡಿದ್ದಾರೆ. 1/√2 ಇದ್ದೇ ಇರುತ್ತೆ ಫೈನಲ್ ಆನ್ಸರಲ್ಲಿ. ಕೋಶಂಟ್ ರೂಲ್, ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಅಪಾನ್ ಡಿನಾಮಿನೇಟರ್ ಇಂಟು ಎಕ್ಸ್ ಸ್ಕ್ವೇರ್ಗೆ 2x ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ಅದಕ್ಕೆ ಕ್ಲಿಯರ್ಲಿ ಒಂದು ಆರ್ಡ್ರ್ ಬರೆದ್ರೆ 2x ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್. ನಮ್ಮ ಆಪ್ಷನ್ಸಲ್ಲಿ ಇದೆಯಾ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಎಕ್ಸ್ ಔಟ್ಸೈಡ್ ತೆಗೆದಿದ್ದಾರೆ, ಇಲ್ಲೂ ತೆಗೆದಿದ್ದಾರೆ, ಬಟ್ ನನ್ ಆಫ್ ದಿಸ್ ಇದೆ. ನೋಡೋಣ, ಎಕ್ಸ್ ಕಾಮನ್ ತೆಗಿತೀನಿ. ಎಕ್ಸ್ ಕಾಮನ್ ತೆಗೆದ್ರೆ 2 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಔಟ್ಸೈಡ್ ಬಂದಿದೆ, ಎಕ್ಸ್ ಕಾಸ್ ಎಕ್ಸ್ ಬೈ ರೂಟ್ 2, ಇದು 1/√2 ಇದೆಯಲ್ಲ, ರೂಟ್ 2 ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ನೋಡೋಣ, ಚೆಕ್ ಮಾಡೋಣ. ಓಕೆ, ಆಪ್ಷನಲ್ಲಿ ಮಧ್ಯದ ಪ್ಲಸ್ ಇದೆ, ಇಗ್ನೋರ್ ಮಾಡಿ. ಇಲ್ಲೂ ಪ್ಲಸ್ ಇದೆ, ಇಗ್ನೋರ್ ಮಾಡಿ. ಕೋಶಂಟ್ ರೂಲ್ ಆಗಿರೋದ್ರಿಂದ ಮೈನಸ್ ಇರಬೇಕು. ಓಕೆ, ಇದನ್ನು ಕನ್ಸಿಡರ್ ಮಾಡ್ಬೋದು. ನೋಡೋಣ, ಎಕ್ಸ್ ಔಟ್ಸೈಡ್ ಇದೆ, 2 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ ರೂಟ್ 2 ಸೈನ್ ಸ್ಕ್ವೇರ್ ಎಕ್ಸ್. ಎಕ್ಸ್ ಔಟ್ಸೈಡ್ ಇದೆ, 2 ಸೈನ್ ಎಕ್ಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ ರೂಟ್ 2 ಸೈನ್ ಸ್ಕ್ವೇರ್ ಎಕ್ಸ್. ಓಕೆ, ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 60. 60ನೇ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಟಾಸ್ಕ್ ಕೊಡ್ತೇನೆ. ಓಕೆ, ನೀವು ಟ್ರೈ ಮಾಡಿದ್ದು, ಟ್ರೈ ಯುವರ್ ಸೆಲ್ಫ್. ಆನ್ಸರ್ ಬಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಗೊತ್ತಾಗಲಿಲ್ಲ ಅಂದರೆ ನೀವು ನನಗೆ ಕಳಿಸಿದ್ರೆ ನೀವೇ ಟ್ರೈ ಮಾಡಿ, ನಾನೇ ಮಾಡ್ತೇನೆ. ಲಿಮಿಟ್ ಆಫ್ ಎಕ್ಸ್ಪೋನೆನ್ಷಿಯಲ್ ಮೆಟ್ರಿಕ್ಸ್. ಲಿಮಿಟ್ ಆಫ್ ಎಕ್ಸ್ಪೋನೆನ್ಷಿಯಲ್ ಮೆಟ್ರಿಕ್ಸ್. ಓಕೆ, ಲಿಮಿಟ್ ಫಾರ್ಮುಲಾ ಅಪ್ಲೈ ಮಾಡೋದಷ್ಟೇ. ಲಿಮಿಟ್ ಆಫ್ ಎಕ್ಸ್ಪೋನೆನ್ಷಿಯಲ್ ಮೆಟ್ರಿಕ್ಸ್, ದಟ್ ಈಸ್ ಲಿಮಿಟ್, ಇಲ್ಲಿ ಬರ್ಕಂತಾನೆ, ಲಿಮಿಟ್ n tends to infinity matrix 1 minus 1/n 1/n 1 ಪವರಲ್ಲಿ ಅಗೈನ್ ಮೆಟ್ರಿಕ್ಸ್ n 0 0 n ಮತ್ತು ಪವರಲ್ಲಿ 1 minus 1/n 1/n 1 ಮತ್ತು ಪವರಲ್ಲಿ n 0 0 n. ಇದು 1 ಕ್ಲಿಯರ್ ಆಗಿಲ್ಲ. ಓಕೆ, ಟ್ರೈ ಮಾಡಿ ಕಳಿಸಿರೋ ನೋಡೋಣ. ಲಿಮಿಟ್ ಆಫ್ ಎಕ್ಸ್ಪೋನೆನ್ಷಿಯಲ್ ಮೆಟ್ರಿಕ್ಸ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೆಟ್ರಿಕ್ಸ್ ಸ್ಕ್ವೇರ್ ಮೆಟ್ರಿಕ್ಸ್ ಪವರ್ ಸ್ಕ್ವೇರ್ ಮೆಟ್ರಿಕ್ಸ್ ದೇರ್ ಪವರ್ ಮೆಟ್ರಿಕ್ಸ್ ದೇರ್ ಪವರ್ ಈಸ್ ಸ್ಕ್ವೇರ್ ಮೆಟ್ರಿಕ್ಸ್. ವಾಟ್ ಇಟ್ಸ್ ವ್ಯಾಲ್ಯೂ? ಓಕೆ, ನಿಮಗೊಂದು ಐಡಿಯಾ ಕೊಡ್ಬೋದು. ಲಿಮಿಟ್ ಫಾರ್ಮುಲಾಸ್: ಲಿಮಿಟ್ 1 + x ಹೋಲ್ ಟು ದಿ ಪವರ್ ಆಫ್ 1/x ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಇ. ಇನ್ನೊಂದು ಫಾರ್ಮುಲಾ ಇದೆ, ಕ್ಲೂ ಕೊಟ್ಟಿರ್ತೀನಿ. 1 + 1/x ಹೋಲ್ ಟು ದಿ ಪವರ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಆಲ್ಸೋ ಇ. ಈ ಫಾರ್ಮುಲಾ ಒಂಚೂರು ಐಡಿಯಾ ತೊಗೊಂಡ್ರೆ ಪ್ರಾಬ್ಲಮ್ ಬರುತ್ತೆ. ಟ್ರೈ ಮಾಡಿ ನೋಡೋಣ. ಓಕೆ, ಥ್ಯಾಂಕ್ ಯು.